ರೀ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು. ಮಾತಾಡೋಕೆ ಏನು ಉಳಿದಿದೆ ಲಕ್ಷ್ಮಿ? ನಿನ್ನ ಹತ್ರ ಮಾತಾಡೋಂಥ ಮನಸ್ಸೂ ಇಲ್ಲ, ಮಾತಾಡೋಷ್ಟು ಸಮಯನೂ ಇಲ್ಲ. ರೀ, ನನಗೋಸ್ಕರ ಸ್ವಲ್ಪ ಹೊತ್ತು ಫ್ರೀ ಮಾಡ್ಕೊತೀರಾ? ನಿನಗೋಸ್ಕರ? ನಿನಗೋಸ್ಕರ? ನೀನು ನನಗೋಸ್ಕರ ಎಷ್ಟು ಸಮಯ ಕೊಟ್ಟೆ ಅನ್ನೋದು ನನಗೆ ಚೆನ್ನಾಗಿ ನೆನಪಿದೆ ಲಕ್ಷ್ಮಿ. ರೀ, ನೀವಿನ್ನೂ ಅದನ್ನೇ... ಲಕ್ಷ್ಮಿ, ನೀನು ಮಾಡಿರೋಂಥ ತಪ್ಪು ಯಾವುದೋ ಅಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ. ಎಷ್ಟೇ ಆಗಲಿ ನೀನು ಮೂರನೇವ್ರ ಮುಂದೆ ನೀನು ಗಂಡನ ಮಾನನ ಕಳೆದೋಳಲ್ವಾ? ರೀ, 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 ನಾನು ನಿಮ್ಮ ಜೊತೆ ಮಾತಾಡಬೇಕು. ನಾನು ಬರ್ತೀನಿ. ಲಕ್ಷ್ಮಿ, ನಂಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದು ಮುಗಿಸ್ಕೊಂಡ್ಬರ್ತೀನಿ, ಆಮೇಲೆ ಆರಾಮಾಗಿ ಮಾತಾಡೋಣ. ರಾಘವ, ಈಗೆಂಥ ಮೀಟಿಂಗು? ಅದೇಮ್ಮ ಹೇಳಿದ್ನಲ್ಲ, ಒಂದು ಅರ್ಜೆಂಟ್ ಮೀಟಿಂಗು. ಬರೋದು ಎಷ್ಟು ಹೊತ್ತಾಗುತ್ತೋ ಏನೋ, ಏನಾದರೂ ತಿನ್ಕೊಂಡು ಹೋಗಪ್ಪ. ಅಮ್ಮ, ಈಗಾಗಲೇ ತುಂಬ ಲೇಟ್ ಆಗಿದೆ, ನಾನು ಅಲ್ಲೇ ತಿನ್ಕೋತೀನಿ ಬಿಡು. ರೀ, ರೀ, ಹೇಳಿದ್ನಲ್ಲ ಮಾತಾಡಬೇಕು, ನಾನು ಬರ್ತೀನಿ. ಲಕ್ಷ್ಮಿ, ಒಂದು ಅರ್ಜೆಂಟ್ ಮೀಟಿಂಗು ನೋಡು, ಮುಗಿಸ್ಕೊಂಡು ಬೇಗ ಬರ್ತೀನಿ, ಆಮೇಲೆ ಆರಾಮಾಗಿ ಮಾತಾಡೋಣ, ಒಟ್ಟಿಗೆ ಊಟ ಮಾಡೋಣ. ಅಮ್ಮ ಬರ್ಲಾ? ರೀ, ರೀ, ನಮ್ಮ ಮುಖ ಏನಮ್ಮ ನೋಡ್ತೀಯಾ? ಹೋಗು. ರೀ, ಒಳ್ಳೆ ಹುಡುಗರು. ರೀ, ರೀ, ನಂದೇನೇ ತಪ್ಪಿದ್ರು ಹೇಳಿ, ನಾನು ತಿದ್ಕೋತೀನಿ. ಲಕ್ಷ್ಮಿ ಪ್ಲೀಸ್. ರೀ, 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 ಒಂದೇ ಒಂದು ನಿಮಿಷ ನನ್ನ ಜೊತೆ ಮಾತಾಡ್ರಿ. ಲಕ್ಷ್ಮಿ, ನಂಗೆ ಇರಿಟೇಟ್ ಮಾಡಬೇಡ. ರೀ, ದಯವಿಟ್ಟು ನನ್ನ ಜೊತೆ ಒಂದು ನಿಮಿಷ ಮಾತಾಡಿ. ನೋಡು ಲಕ್ಷ್ಮಿ, ಮಾತಾಡೋಕ್ಕೆ ಏನು ಉಳಿದಿಲ್ಲ. ಮನೆ ವಾತಾವರಣ ಹಾಳಾಗಬಾರ್ದು ಅಂತ ನಿನ್ನ ಮಧ್ಯೆ ಎಲ್ಲ ಸರಿದೆ ಅನ್ನೋ ಥರ ನಾಟಕ ಆಡ್ತಿದ್ದೀನಿ. ನೀನು ಹಾಗೆ ಕೋಆಪ್ರೇಟ್ ಮಾಡು. ರೀ, 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 ಲಕ್ಷ್ಮಿ ಪ್ಲೀಸ್. ರೀ, ನನ್ನ ಹಿಂದೆ ಬರಬೇಡ. ನಾನು ಹೇಳಿದ ಮಾತ ಕರೆಕ್ಟಾಗಿ ಕೇಳಿಸ್ಕೊ. ರೀ, ರೀ, ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ? ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ,
ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.